ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಂಗಳೂರಲ್ಲಿ ಪೋರಮ್ಮಾಲ್ಗೆ ಹೋಗೋಣ ಅಂತ ಬಂದಿದ್ದೀವಿ. ಹಾಸನಲ್ಲಿ ಅಮ್ಮನ ಮನೇಲಿ ಇದ್ದಾಗಲೇ ಭಾರ್ಗವಿ ಸಾತ್ವಿ ಕೇಳಿದ್ರು ಪೋರಮ್ಮಾಲ್ಗೆ ಹೋಗ್ಬೇಕು, ಬೆಂಗಳೂರಿಗೆ ಬಂದಾಗ ನಿಮಗಾಗೆ ವೆಯ್ಟ್ ಮಾಡ್ತಿರೋ ಅಂಥದ್ದು ದೊಡ್ಡಮ್ಮ ಅಂತ ಹೇಳ್ಬಿಟ್ಟೆ ಬಂದಿದ್ರು. ಕೊನೆಗೂ ಮಕ್ಕಳು ಒತ್ತಾಯಿದ ಮೇಲೆ ಪೋರಮ್ಮಾಲ್ ನೋಡೋ ಹಂಗೆ ಆಯಿತು. ಸೊ ಫೈನಲಿ ಬಂದ್ವಿ. ನಾವು ಇವಾಗ ಕಾರ್ ಪಾರ್ಕ್ ಮಾಡ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಮಾಡಿ ಆಮೇಲೆ ಮೇಲ್ಗಡೆ ಹೋಗಿ ನೋಡಬೇಕು. ಸೊ ಯಾವ ಥರ ಇದೆ ಅಂತ ನನಗೂ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಕೂಡ ವಿಸಿಟ್ ಮಾಡ್ತಿರೋ ಅಂಥದ್ದು. ಹಾಗೆ ಮಕ್ಕಳು ಮೇಯ್ನಾಗಿ ಬಂದಿರೋದು ಏನಕ್ಕೆ ಅಂತಂದರೆ ಪ್ಲೇ ಏರಿಯಾ ಇದೆಯಂತೆ. ಸೊ ಅಲ್ಲಿ ಗೇಮ್ಸ್ ಎಲ್ಲ ತುಂಬ ಇದೆ, ಆಟ ಆಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ಯಾವ ಥರ ಇದೆ ಏನು ಅನ್ನೋದು ನನಗೂ ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡವರೆಗೂ ನೋಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನಾವು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಫಸ್ಟ್ ಫ್ಲೋರಲ್ಲಿರೋ ಲೂಲು ಮಾಲ್ಗೆ ಬಂದ್ವಿ. ಸೊ ಈ ಬೆಂಗಳೂರಿಗೆ ಬಂದು ಗ್ರೋಸರಿ ಶಾಪಿಂಗ್ ಮಾಡ್ತಾ ಇದ್ದಾರಾ ಅಂತ ತಿಳ್ಕೊಬೇಡಿ. ನನ್ನ ತಂಗಿ ಕೆಲವೊಂದು ಲೀಸ್ಟ್ ಹೇಳಿದ್ಲು, ಜಸ್ಟ್ ಅದನ್ನ ಮಾತ್ರ ತಗೊಳ್ತಿದ್ದೀನಿ. ಹಾಗೆ ಅವಳು ಶಾಪಿಂಗ್ ಮಾಡ್ತಾ ನನ್ನ ಕಣ್ಣು ಪಾತ್ರೆಗಳೆಲ್ಲ ಇಟ್ಟಿದ್ರಲ್ಲ ಆ ಸೈಡ್ ಹೋಯ್ತು. ಸೊ ನಮ್ಮ ಮನೆಯವ್ರು ನೀನು ತವಾ ಎಲ್ಲ ಬೇಕು ಅಂತ ಹೇಳ್ತಿದ್ದಲ್ಲ, ನೋಡು ಇಲ್ಲಿದೆ, ಪ್ಯಾನ್ ಎಲ್ಲ ಬೇಕು ಅಂದಲ್ಲ, ಇಲ್ಲಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಎಲ್ಲ ಒಳ್ಳೆ ಗುಡ್ ಕಂಪ್ನಿ ಇಟ್ಟಿದ್ದಾರೆ, ನೋಡಬೇಕಾದ್ರೆ ತಗೊಳ್ಳೋದಾದ್ರೆ ಅಂತ ತೋರಿಸ್ತಾ ಇದ್ರು. ಸೊ ನೋಡೋಣ ಅಂತ ನಾನು ಕೂಡ ನೋಡ್ತಾ ನಿಂತಿದ್ದೆ, ಯಾವುದಾದ್ರೂ ತಗೊಳ್ಳೋಣ ಚೆನ್ನಾಗೇನಾದರೂ ಇದ್ರೆ ಅಂತ. ಸೊ ಅಷ್ಟರಲ್ಲೇ ನಮ್ಮನೆಯವರು ಒಂದು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಬಂದರು. ನೋಡಮ್ಮ ಇದು ಚೆನ್ನಾಗಿದೆಯಾ ಅಂತ ಹೇಳಿ. ಕಿಚನ್ಗೆ ಅಂತ ಯೂಸ್ ಮಾಡುವಂಥ ಯಾವುದಾದ್ರೂ ಪಾತ್ರೆಗಳಾಗಿರ್ಬೋದು, ಇಲ್ಲ ಮನೆಗೆ ಅಂತ ಆರ್ಗನೈಸ್ ಮಾಡುವಂಥ ಯಾವುದಾದ್ರೂ ವಸ್ತುಗಳಿದ್ರೆ ಆ ಸೈಡ್ ಕಣ್ಣು ಹೋಗ್ಬಿಡುತ್ತೆ. ಸೊ ನಾನು ಕೂಡ ನೋಡ್ತಾ ಇದ್ದೆ ಯಾವುದಾದ್ರೂ ಚೆನ್ನಾಗಿದೆಯಾ ಏನು ಅಂತ. ಹೇಗಿದ್ರು ಮಕ್ಕಳಿಗೆ ಇನ್ನು ಸ್ಕೂಲ್ ಓಪನ್ ಆಗೋದು ಹೇಗಿದ್ರು ಒಂದು 15 days ಇದೆ. ಸೊ ಅಷ್ಟರಲ್ಲಿ ಲಂಚ್ ಬಾಕ್ಸ್ ಎಲ್ಲ ಚೆನ್ನಾಗಿರೋಂಥ ಲಂಚ್ ಬಾಕ್ಸ್ ಸಿಕ್ಕಿದ್ರೆ ತಗೊಳ್ಳೋಣ ಅಂತ ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡ್ತಾ ಇದ್ರು. ಪ್ಯಾನ್ ಎಲ್ಲ ತೋರಿಸಿ. ರಮೇಶ್ ಅವರು ಹೇಗೆ ಅಂತ ಅಂದರೆ, ನಾನು ಯಾವಾಗಲಾದರೂ ಪಾತ್ರೆ ಈ ಥರ ತೊಗೊಬೇಕು ಅಂತ ಹೇಳಿರ್ತೀನಿ, ಇಲ್ಲ ಮಕ್ಕಳು ಲಂಚ್ ಬಾಕ್ಸ್ ತೊಗೊಬೇಕು ಅಂತೆಲ್ಲಾದರೂ ಹೇಳಿರ್ತೀನಿ. ಬಟ್ ಅದು ನಾನು ಮರ್ತಿದ್ರು ಅವ್ರು ಮರೆಯಲ್ಲ. ಸೊ ಇಲ್ಲಿ ಇದೆಯಲ್ಲ ನೋಡು, ಯಾವುದಾದ್ರೂ ಕ್ವಾಲಿಟಿ ಚೆನ್ನಾಗಿದ್ರೆ ತಗೋ ಅಂತ ಹೇಳಿ ಅವರೇ ನೆನಪಿಸ್ತಾರೆ. ಸೊ ಅವ್ರಿಗೆ ಗೊತ್ತಿರುತ್ತೆ ಹೇಗಿದ್ರು ಅವಳು ಸುಮ್ಮನೆ ಖರ್ಚು ಮಾಡೋಕ್ಕೆ ಹೋಗೋದಿಲ್ಲ, ಅವಶ್ಯಕತೆ ಇದ್ದರೆ ಮಾತ್ರ ಖರ್ಚು ಮಾಡಿ ತಗೋತಾಳೆ ಅಂತ ಹೇಳಿ. ಸೊ ಹಾಗಾಗಿ ನಾವಿಬ್ಬರು ಶಾಪಿಂಗ್ ಮಾಡಬೇಕಾದ್ರೆ ಗ್ರೋಸರಿ ಶಾಪಿಂಗ್ ಆಗಿರಲಿ, ಇಲ್ಲ ಬೇರೆ ಯಾವುದೇ ಥರದ್ದು ಏನೇ ತೊಗೊಳಕ್ಕೆ ಹೋದ್ರೂ ಇಬ್ಬರು ಒಟ್ಟಿಗೆ ಹೋಗ್ಬಿಡ್ತೀವಿ. ಇಬ್ಬರು ಡಿಸ್ಕಸ್ ಮಾಡಿಕೊಂಡು ಇದು ಬೇಕು ಇದು ಬೇಡ ಅಂತ ಹೇಳಿ ನೋಡಿ ಅವ್ರ ಹತ್ರ ಕೇಳಿನೇ ನಾನು ಏನಾದರೂ ಪರ್ಚೇಸ್ ಮಾಡೋ ಅಂಥದ್ದು. ಸೊ ಹಾಗಾಗಿ ನನಗೆ ಏನಾದರೂ ಶಾಪಿಂಗ್ ಮಾಡಬೇಕಾದ್ರೆ ಅಷ್ಟೊಂದು ಡಿಫಿಕಲ್ಟ್ ಅಂತ ಏನೂ ಅನಿಸೋದಿಲ್ಲ. ಸೊ ಕೂಲಾಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಟ್ಟು ನನಗೆ ದುಡ್ಡನ್ನು ದುಂದು ವೆಚ್ಚ ಮಾಡೋದು ಫಸ್ಟ್ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನೇ ಏನು ಮಾಡ್ತೀನಿ ಅಂತ ಅಂದರೆ, ಮನೆಯಲ್ಲೇ ಹೋಗ್ಬೇಕಾದ್ರೆ ಮುಂಚೆನೇ ನಾನು ಇವತ್ತು ಇಷ್ಟನ್ನೇ ಖರ್ಚು ಮಾಡಬೇಕು, ಅದಕ್ಕೆ ಮೇಲೆ ₹1 ಕೂಡ ನಾನು ಖರ್ಚು ಮಾಡಬಾರ್ದು ಅಂತ ಒಂದು ಲೀಸ್ಟ್ ಹಾಕೊಂಡು ಹೋಗಿರ್ತೀನಿ. ಸೊ ಅದ್ರ ಮೇಲೆ ನನ್ನ ಬಜೆಟ್ ಮೀರಿ ₹1 ಎಕ್ಸ್ಟ್ರಾ ಹೋದ್ರೂ ನಾನು ಖರ್ಚು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಇದು ನನ್ನ ಕ್ಯಾರೆಕ್ಟರ್. ಹಾಗೆ ನಾನು ಈ ರೀತಿ ಇರೋದ್ರಿಂದನೇ ಕೂಲಾಗಿ ಶಾಪಿಂಗ್ ಮಾಡ್ಕೊಂಡು ಬರಲಿ ಅಂತ ಬಿಟ್ಬಿಡ್ತಾರೆ. ಸುಮ್ಮನೆ ಓದ್ನ ಎಲ್ಲ ನೋಡಿದ್ದೆಲ್ಲ ವಸ್ತುಗಳು ಇಷ್ಟ ಆಯಿತು, ಎಲ್ಲನೂ ತೊಗೊಂಡೆ, ಒಂದು ಯಾವುದೇ ರೀತಿ ಬಜೆಟ್ ಇಲ್ಲ ಏನಿಲ್ಲ ಅಂತ ಸುಮ್ಮನೆ ದುಡ್ಡನ್ನು ದುಂದು ವೆಚ್ಚ ಮಾಡೋದು ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಹೋಗಿದ್ವಾ, ನೋಡಿದ್ವಾ, ವಸ್ತುಗಳ ಅವಶ್ಯಕತೆ ಇದ್ರೆ ಪರ್ಚೇಸ್ ಮಾಡಿದ್ವಾ, ಇಲ್ಲ ಅಂತಂದರೆ ಸುತ್ತಾಡ್ಕೊಂಡು ಮನೆಗೆ ಬಂದ್ವಾ ಅನ್ನೋ ಹಂಗಿರ್ಬೇಕು. ಅನ್ಸಿಕಾ ಮತ್ತು ಭಾರ್ಗವಿ ಮೀಶೋ ಶಾಪ್ನ ಹುಡುಕೊಂಡು ಹೋಗಿ ಅಲ್ಲಿ ಏನೋ ಜಾಸ್ತಿ ತಗೊಳಕ್ಕೆ ಹೋಗಿಲ್ಲ. ಸೊ ಅಲ್ಲಿ ತುಂಬ ಕಾಸ್ಟ್ಲಿ ಇತ್ತಂತೆ. ಹಾಗಾಗಿ ಕ್ಲಿಪ್ಸು ಮತ್ತು ಹೇರ್ ಬ್ಯಾಂಡ್ಸು ಈ ರೀತಿ ಚಿಕ್ಕ ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದೀವಿ ದೊಡ್ಡಮ್ಮ ಅಂತ ಹೇಳಿದರು. ಸೊ ಅವ್ರು ಇಷ್ಟಪಟ್ಟಿದ್ದು, ಹೆಣ್ಮಕ್ಳು ಇಷ್ಟಪಟ್ಟಿದ್ದು ಕೊಡಿಸ್ಕೊಂಡು ಅಲ್ಲಿಂದ ಕರ್ಕೊಂಡು ನಾವು ಡೈರೆಕ್ಟು ಮಕ್ಕಳು ಪ್ಲೇ ಏರಿಯಾ ಹೋಗಬೇಕು, ತುಂಬ ಗೇಮ್ಸ್ ಇದೆ ಅಂತ ಹೇಳಿದರು ಅಂದಲ್ಲ, ಅಲ್ಲಿಗೆ ಹೊರಟಿವಿ. ಹಾಗೆ ನಾವು ಫಸ್ಟ್ ಫ್ಲೋರಲ್ಲೇ ಲೂಲು ಮಾಲಲ್ಲಿ ಗ್ರೋಸರೀಸ್ ಎಲ್ಲ ತೊಗೊಂಡಿದ್ವಲ್ಲ, ಕಸ್ಟಮರ್ ಸರ್ವಿಸ್ ಇದೆಯಲ್ಲ, ಅಲ್ಲೇ ಇಟ್ಬಿಟ್ಟು ಬಂದ್ವಿ. ಅಲ್ಲೇ ಇಡ್ಬೋದು. ಸೊ ಅವ್ರು ಟೋಕನ್ ಥರ ಕೊಟ್ಟಿರ್ತಾರೆ, ತಿರ್ಗಾ ಹೋಗಿ ತೊಗೊಬೋದು. ಫ್ರೀಯಾಗಿ ಮೇಲ್ಗಡೆ ಬಂದು ಮಕ್ಕಳನ್ನ ಕರ್ಕೊಂಡು ಆರಾಮಾಗಿ ಗೇಮ್ಸ್ ಎಲ್ಲ ಆಟ ಆಡ್ಕೊಂಡು ಹೋದ್ವಿ. ಸೊ ಮಾಲ್ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ಈ ಮಾಲಿಗೆ ಬಂದಮೇಲೆ ನಿಜ ಹೇಳ್ತೀನಿ, ನಾನಂತೂ ಬೆಂಗಳೂರಲ್ಲಿ ಇದ್ದೀನಿ ಅಂತ ಅಂದ್ಕೊಳ್ಳೇ ಇಲ್ಲ. ಸೊ ಯಾವುದೋ ಬೇರೆ ಕಂಟ್ರಿ ಇರೋ ರೀತಿ ಫೀಲ್ ಆಯಿತು. ಆ ಥರ ಇದೆ ಮಾಲು. ತುಂಬ ಚೆನ್ನಾಗಿದೆ ಮಾಲು ನೋಡೋಕ್ಕಂತೂ. ಸೊ ಸುತ್ತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ನಮಗೆ. ಬೇಗ ಹೋಗೋಣ, ಮಕ್ಕಳಿಗೆ ಗೇಮ್ಸ್ ಎಲ್ಲ ಆಡೋಕ್ಕೆ ಟೈಮಿಂಗ್ಸ್ ಇತ್ತು. 10 o'clock ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೇಳಿ ಮಕ್ಕಳು ಅಲ್ಲಿ ಕೆಳಗಡೆ ಶಾಪಿಂಗ್ ಮಾಡೋಕ್ಕೆ ಬಿಡೋಂಗಿಲ್ಲ ನಮ್ಮನ್ನು. ಬನ್ನಿ ದೊಡ್ಡಮ್ಮ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿ ಮೇಲ್ಗಡೆ ಕರ್ಕೊಂಡು ಆಟ ಆಡೋಕ್ಕೆ ಹೋಗೋಕ್ಕಿಂತ ಮುಂಚೆನೇ ರೆಸ್ಟ್ ರೂಮ್ಗೆ ಹೋಗಬೇಕು ಅಂತ ಹೇಳಿ ಹೋಗಿ ಎಲ್ಲ ಅವ್ರ ಕೆಲಸ ಏನೇನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬಂದರು. ಹಾಗೆ ಇಲ್ಲಿ ಯಾವುದೇ ರೀತಿ ಗೇಮ್ ಆಗಲಿ, ಯಾವುದೇ ರೀತಿ ಆಟಗಳಾಗಲಿ ಸಪ್ರೇಟಾಗಿ ಪೇ ಮಾಡಿ ಆಡೋ ಹಂಗಿರಲಿಲ್ಲ. ಒಂದೇ ಸಲ ಒಂದು 35 ಆಟಕ್ಕೆ ಒಂದೇ ಸಲ ಪೇ ಮಾಡಬೇಕು, ಆ ರೀತಿ ಇದ್ದಿದ್ದು. ನಾವು ₹2,700 35 ಆಟಗಳನ್ನ ತಗೊಂಡ್ವಿ. ಈ ರೀತಿ ಕಾರ್ಡ್ನ ಕೊಡ್ತಾರೆ, ಅದನ್ನ ಸ್ವೈಪ್ ಮಾಡಿ ಆಮೇಲೆ ಗೇಮ್ನ ಆಡಕ್ಕೆ. ಹಾಗೆ ಮಕ್ಕಳಂತೂ ತುಂಬ ಚೆನ್ನಾಗಿ ಆಟ ಆಡಿದ್ರು. ಒಬ್ಬರಿಗೆ 5 ಆಟಗಳು ಬಂತು.
ಸೊ ಹಾಗೆ ಕೆಲವೊಂದು ಆಟಗಳು ಹೇಗಿತ್ತು ಅಂತ ಅಂದರೆ ಒಂದೇನಾದರೂ ಆಟನ ಚೂಸ್ ಮಾಡಿದರೆ ಬೇರೆ ಇವಾಗ ಕ್ರಿಕೆಟು ಮತ್ತು ಡ್ರ್ಯಾಗನ್ನು ಈ ಥರದ ಆಟ ಎಲ್ಲ ಇತ್ತು. ಸೊ ಅದರಲ್ಲಿ ಒಂದು ಆಟನ ಒಬ್ಬರು ಆಡಿದರೆ 6 ಆಟಗಳು ಸ್ಕಿಪ್ ಆಗ್ತಿತ್ತು. ಸೊ ಆ ಥರದ್ದು ಬೇಡ ಅಂತ ಹೇಳಿ ಸಿಂಗಲ್ಲಾಗಿ ಆಡೋ ಅಂತ ಒಂದೊಂದು ಆಟನೇ ಆಡಿಬಿಡೋಣ ಅಂತ ಹೇಳಿ ಗೇಮ್ನ ಆಡಿದರು ಮಕ್ಕಳು. ಅನ್ಸಿಕಾ, ಭಾರ್ಗವಿ, ಮೇಘ 3 ಜನನು ಈ ಆಟಕ್ಕೆ ಹೋದ್ರು. ಸಾತ್ವಿಕು ಮತ್ತೆ ರಿತ್ವಿಕು ಬೇಡ ನಾವು ಕ್ರಿಕೆಟ್ ಮತ್ತೆ ಬೇರೆ ಬೇರೆ ಗನ್ ಶೂಟ್ ಎಲ್ಲ ಇರುತ್ತಲ್ಲ, ಸೊ ಆ ಆಟ ಆಡೋಣ ಅಂತ ಹೇಳಿ ಹಾಗೆ ನಾನು ಆಡಿದ ಗೇಮ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಸೊ ಈ ರೀತಿ ಟಿನ್ಗಳನ್ನ ಜೋಡಿಸಿರ್ತಾರೆ, 4 ಚಾನ್ಸ್ ಕೊಡ್ತಾರೆ. 4 ಚಾನ್ಸಲ್ಲಿ ಆ ಟಿನ್ ಎಲ್ಲಾನು ಫುಲ್ಲು ಹೊಡೆದು ಕೆಳಗಡೆ ಬೀಳಿಸ್ಬೇಕು. ಅವಾಗ ಅಲ್ಲಿರುವಂಥ ಯಾವುದಾದ್ರೂ ಒಂದು ಟಾಯ್ಸ್ ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು, ಬಟ್ ಯಾವುದು ಬೀಳಲಿಲ್ಲ. ಸೊ ಅವ್ರಿಗೆ ಗೊತ್ತಿರುತ್ತೆ ಯಾವುದು ಬೀಳೋಕ್ಕಾಗೋದಿಲ್ಲ ಅಂತ. ಅಲ್ಲಿ ಗೆರೆ ಹಾಕಿದಾರಲ್ಲ ಅಲ್ಲಿಂದ ಹೊಡಿಬೇಕು, ತುಂಬ ಹತ್ರದಿಂದ ಏನು ಹೊಡಿಯೋಂಗಿಲ್ಲ. ಸೊ ಅದೇ ಪಕ್ಕದಲ್ಲಿ 20 ರಿಂಗ್ ಕೊಟ್ಟಿದ್ರು. ಸೊ ಅಲ್ಲಿರೋ ಗ್ಲಾಸ್ ಬಾಟಲ್ ಒಳಗಡೆ ಹಿಂಗೆ ಹಾಕಬೇಕು ಆ ರಿಂಗ್ನ. ಚಿಕ್ಕದಾಗಿತ್ತು ರಿಂಗ್ಸ್. ಹಾಗೇನೆ ಯಾವುದಾದ್ರೂ ಬಾಟ್ಲಿಲಿ ಒಂದು ರಿಂಗ್ ಬಿದ್ರೂ ಅಲ್ಲಿ ಹಾಕಿರುವಂಥ ಒಂದು ಟಾಯ್ ಗಿಫ್ಟ್ ಆಗಿ ಕೊಡ್ತಾರೆ. ಸೊ ಇದು ಇಷ್ಟು ಚೆನ್ನಾಗಿತ್ತು, ಒಂಥರ ಆಟಗಳೆಲ್ಲ ತುಂಬ ಎಂಜಾಯ್ ಮಾಡಿ. ಹಾಗೆ ಫ್ಯಾಮಿಲಿ ಜೊತೆ ಬಂದು ಈ ರೀತಿ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ. ಅದೇ ನಾವು ಸಪ್ರೇಟಾಗಿ ಬಂದು ಬೇರೆ ಕಡೆ ಎಲ್ಲ ಹೋಗ್ತೀವಿ, ಸೊ ಈ ರೀತಿ ಗೇಮ್ಸ್ ಎಲ್ಲ ಆಡ್ತೀವಿ ಅಂದರೆ ಇಷ್ಟೊಂದು ಎಂಜಾಯ್ಮೆಂಟ್ ಕೊಡೋದಿಲ್ಲ. ಸೊ ಹಾಗೆ ಮಕ್ಕಳು ಹಾಗೆ ಮಾಡಿಕೊಂಡು ಇಲ್ಲಿ ಕ್ರಿಕೆಟ್ ಆಡೋಣ ಅಂತ ಬಂದರು. ಬಟ್ ಅಲ್ಲಿ ಕ್ರಿಕೆಟ್ ಹತ್ರ ವಿಚಾರಿಸಿದ್ರೆ ಅವರೇ ಹೇಳಿದರು ಒಬ್ಬರು ಒಂದು ಆಟ ಆಡಿದ್ರೆ 6 ಆಟನ ಲೆಸ್ ಮಾಡಬೇಕಾಗುತ್ತೆ ಅಂತ ಹೇಳಿ. ಸೊ ಮಕ್ಳಿಗೆ ಒಂಥರ ಡಿಸಪಾಯಿಂಟ್ ಆದಂಗೆ. ಸೊ ನಾವೇನು ಆಡೋದಿಲ್ಲ, ನೀವೇ ಆಡ್ರಪ್ಪ ಪರವಾಗಿಲ್ಲ, ಇಷ್ಟಪಟ್ಟು ಕೇಳ್ತಾ ಇದ್ದೀರಲ್ಲ ಅಂತ ಅಂದ್ವಿ. ಆಮೇಲೆ ಮಕ್ಕಳು ಬೇಡ ಅಮ್ಮ, ನಾವು ಇದೊಂದು ಆಟಕ್ಕೆ ಆಸೆ ಪಟ್ಟರೆ ನೀವು ಯಾರೂ ಆಡೋಕ್ಕಾಗೋದಿಲ್ಲ, ಟೋಟಲ್ 6 ಆಟಗಳು ಲೆಸ್ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಿ ಮಕ್ಕಳೇ ಡಿಸೈಡ್ ಮಾಡಿಕೊಂಡು ಬೇಡ ಅಂತ ಹೇಳಿ ಬೇರೆ ಗೇಮ್ ಆಡಿದ್ರಾಗುತ್ತೆ ಅಂತ ಬಂದರು. ಹಾಗೆ ಇಲ್ಲೊಂದು ಗೇಮ್ ಇತ್ತು, ಹೆಲಿಕಾಪ್ಟರ್ ಗೇಮು. ಸೊ ನಾನಂತೂ ಹೋಗಲಿಲ್ಲ, ರಿತ್ವಿಕು ಹೋಗಲಿಲ್ಲ, ಹಾಗೆ ರಮೇಶ್ ಅವರು ಹೋಗಲಿಲ್ಲ. ಸಾತ್ವಿಕು, ಅನ್ಸಿಕಾ, ಭಾರ್ಗವಿ, ಮೇಘ ಇಲ್ಲೂ ಕೂಡ 4 ಜನನೇ ಹೋಗಿದ್ದು. ಸೊ ಈ ರೀತಿ ರೌಂಡ್ ಆಗುತ್ತೆ, ಈ ರೀತಿ ಟ್ವಿಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆ ಗೇಮು ತುಂಬ ಅವ್ರಿಗೆ ಎಂಜಾಯ್ಮೆಂಟ್ ಆಗಿತ್ತಂತೆ, ನನಗೆ ಭಯ ಆಯಿತು ಆ ಗೇಮ್ ನೋಡಿ. ಅನ್ಸಿಕಾ ಇದರಲ್ಲೇನು ಭಯ ಆಗಲ್ಲ ಅಮ್ಮ, ಜಾಲಿಯಾಗಿರುತ್ತೆ ಅಂತ ಹೋಗಿ ಕೂತ್ಕೊಂಡ್ಲು. ಯಾಕಂದರೆ GRSಗೆ ಹೋಗಿದ್ವಿ 5 years ಬ್ಯಾಕು. ಸೊ ಅಲ್ಲಿ 140 ಆಟಗಳಿತ್ತು, ಎಲ್ಲನೂ ಆಡಿದ್ಲು ಬಿಡ್ದಂಗೆ. ಸೊ ಅಷ್ಟೊಂದು ಧೈರ್ಯವಾಗಿ ಆಟ ಆಡ್ತಾಳೆ. ಬಟ್ ನನಗೆ ಈ ಥರ ಗೇಮ್ಗಳಲ್ಲೆಲ್ಲ ನನಗೆ ಅಷ್ಟು ಆಡೋಷ್ಟು ಧೈರ್ಯನೂ ಇಲ್ಲ. ಸೊ ಸಿಂಪಲಾಗಿ ಏನಾದರೂ ಇದ್ದರೆ ಆಟ ಆಡ್ತೀನಿ. ಸೊ ಇಷ್ಟೊಂದೆಲ್ಲ ಈ ಟ್ವಿಸ್ಟ್ ಎಲ್ಲ ಆಗುತ್ತಲ್ಲ, ಈ ರೀತಿ ಮೇಲೆ ಕೆಳಗೆ ಹೋಗಿ ಬರೋದು, ಈ ಥರದ ಗೇಮ್ಗಳೆಲ್ಲ ನನಗೆ ಆಡೋಕ್ಕಾಗೋದಿಲ್ಲ. ಸೊ ಹಾಗೆ ಇಲ್ಲಿ ಏನು ನಡೀತು ಅಂತ ಅಂದರೆ ಅನ್ಸಿಕಾನೇ ಭಯಪಟ್ಟು ನಾನು ಇನ್ನೊಂದ್ಸಲ ಹೋಗಲ್ಲ ಅಮ್ಮ ಇದಕ್ಕೆ ಅಂತ ಹೇಳಿ. ಹಾಗೆ ಭಾರ್ಗವಿ ಒಂದು ಸ್ವಲ್ಪನೂ ಭಯಪಡಲಿಲ್ಲ, ಕಣ್ಣು ಕೂಡ ಮುಚ್ಚಲಿಲ್ಲ, ಅವಳಿಗೆ ಜಾಲಿಯಾಗಿತ್ತಂತೆ. ಸೊ ಅವಳು ಅಷ್ಟೊಂದು ಧೈರ್ಯವಾಗಿ ಆಟ ಆಡಿದ್ದು ನೋಡಿ ಅಲ್ಲಿ ಗೇಮ್ ಆಡಿಸ್ತಿದ್ರಲ್ಲ ಅವ್ರು ಇನ್ನೊಂದು ಚಾನ್ಸ್ ಕೊಟ್ಟರು. ಸೊ ನೀನು ಇನ್ನೊಂದ್ಸಲ ಆಡ್ಬೋದು, ಆಡು ಅಂತ ಹೇಳಿ. ಸೊ ಅಣ್ಣನೂ ತಂಗಿನೂ ಇನ್ನೂ ಒಂದ್ಸಲ ಫ್ರೀಯಾಗಿ ಆಟ ಆಡ್ಕೊಂಡು ಬಂದ್ರಿ ಈ ಆಟನ. ನಾನು ಈ ಗೇಮ್ಗೆ ಹೋಗಿ ಕುತ್ಕೊಬೇಕಾದ್ರೆ ಹೇಳ್ದೆ ಬೇಡ ಅನ್ಸಿಕ, ಅದು ಮೇಲೆ ಕೆಳಗೆ ಅಷ್ಟೊಂದು ಟ್ವಿಸ್ಟ್ ಆಗ್ತಿದೆ, ತಲೆ ಸುತ್ತು ಬರುತ್ತೆ ಅಂತ ಹೇಳಿ. ಸೊ ಹೋಗಿ ಕುತ್ಕೊಂಡು ಆಟ ಆಡಿ ಬಂದಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಬೇಕಲ್ಲ, ಅಮ್ಮ ನನಗೆ ತಲೆ ಸುತ್ತಂಗೆ ಆಗ್ತಿದೆ, ನಾನು ಇನ್ನೊಂದ್ಸಲ ಹೋಗಲ್ಲ ಅಂತ ಬಂದ್ಲು. ಆದರೆ ಭಾರ್ಗವಿ ಅಂತ ಫುಲ್ ಖುಷಿ. ಚೆನ್ನಾಗಿದೆಯಾ? ಓಕೆ, ಗುಡ್. ಹಾಗೆ ಅವಳಿಗೆ ಇನ್ನೊಂದು ರೈಡು ಫ್ರೀಯಾಗಿ ಕೊಟ್ಟರು. ಸೊ ಹಾಗಾಗಿ ಎಂಜಾಯ್ ಮಾಡ್ಕೊಂಡು ಬಾ ಅಂತ ಹೇಳಿದ್ವಿ. ಸೊ ಸೆಕೆಂಡ್ ರೌಂಡ್ ಕೂಡ ತುಂಬ ಖುಷಿಲೇ ಆಟ ಆಡ್ಕೊಂಡು ಬಂದಳು. ನಮಗೆ ಸ್ವಲ್ಪ ಭಯ ಆದಂಗೆ ಅನ್ನಿಸ್ತಿತ್ತು, ಅದನ್ನು ನೋಡಿನೇ ಭಯ ಆಗ್ತಿತ್ತು. ಬೇಡಪ್ಪ ಚಿಕ್ಕ ಮಕ್ಕಳು ನೀವು ಬೇಡ ಅಂತ ಹೇಳಿದ್ರೂ ಕೇಳಲಿಲ್ಲ ಅವರು, ತುಂಬ ಖುಷಿಲಿ ಹೋಗಿ ಆಟ ಆಡ್ಕೊಂಡು ಬಂದರು. ಹಾಗೆ ಇದು ನೆಕ್ಸ್ಟ್ ಗೇಮು. ಸೊ ಎಷ್ಟು ಫೋರ್ಸಾಗಿ ಕಿಕ್ ಮಾಡ್ತೀವಿ ಅದು ಕೌಂಟ್ ಆಗ್ತಾ ಇತ್ತು. ಸೊ ಅಲ್ಲಿ ಮಕ್ಕಳೆಲ್ಲ ಆಟ ಆಡಿದರು, ಹಾಗೆ ರಮೇಶ್ ಅವರು ಆಟ ಆಡಿದರು. ಅಲ್ಲಿ 2 ಗೇಮ್ಗಳಲ್ಲೂ ಟಾಯ್ಸ್ನ ಗೆಲ್ಬೋದಿತ್ತು. ಅಲ್ಲಿ ಬಕೆಟ್ ಇಟ್ಟಿದ್ದಾರಲ್ಲ ಅದರಲ್ಲಿ
ನಿಧಾನವಾಗಿ ಬಾಲ್ಗಳನ್ನ ಹಾಕಬೇಕು. ಸೊ ಆ ಬಾಲು ಅದರೊಳಗಡೆ ಹೋಗಿ ಕುತ್ಕೊಂಡ್ರೆ ಟಾಯ್ ಕೊಡ್ತಾಯಿದ್ರು. ಸೊ ಅದೇನಾಗ್ತಿತ್ತು ಅಂದರೆ ಪಿಚ್ ಬಿದ್ದು ಮತ್ತೆ ತಿರ್ಗಾ ಕೆಳಗೆ ಬರ್ತಿತ್ತು. ಎಷ್ಟೇ ನಿಧಾನಕ್ಕೆ ಹಾಕಿದ್ರೂ ಅದು ತಿರ್ಗಾ ಕೆಳಗಡೆನೇ ಬರ್ತಾಯಿತ್ತು. ಸೊ ಎಲ್ಲರೂ ಕೂಡ ಟ್ರೈ ಮಾಡಿದ್ವಿ, ಬಟ್ ಯಾರಿಗೂ ಟಾಯ್ ಸಿಗಲಿಲ್ಲ ಇದು. ಹಾಗೆ ಮಕ್ಕಳು ಅವ್ರಿಗೆ ಇಷ್ಟವಾಗಿರುವಂಥ ಬೇರೆ ಬೇರೆ ಗೇಮ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಆಡ್ಕೊಂಡು. ಹಾಗೆ ಒಬ್ಬೊಬ್ಬರಿಗೆ 5 ಚಾನ್ಸ್ ಇದ್ದಿದ್ದರಿಂದ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿ ಈ ಗೇಮ್ ಮಾಡಬೇಕು ಆ ಗೇಮ್ ಮಾಡಬೇಕು ಅಂತ ಕೂತ್ಕೊಳ್ಳೋರು. ಸೊ ನಾವು ಅವ್ರನ್ನ ಒಂದೇ ಕಡೆ ಸೇರಿಸಿ ಅಲ್ಲಿಂದ ಕರ್ಕೊಂಡು ಬಂದು ಇವ್ರು ಆಟ ಆಡೋವರೆಗೂ ನೀವು ಇಲ್ಲೇ ನಿಂತ್ಕೊಳ್ಳಿ ಅಂತೇಳಿ, ಯಾಕಂದರೆ ಕಾರ್ಡ್ ನನ್ನ ಕೈಲಿತ್ತಲ್ಲ. ಸೊ ಹಾಗಾಗಿ ನಾವು ಆಡೋವರೆಗೂ ಸುಮ್ಮನೆ ಇರಬೇಕು, ಆಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗಿ ಆಡಬೇಕು ಅಂತ ಅಂದ್ಕೊಂಡು ಒಂದೇ ಕಡೆ ನಿಲ್ಲಿಸ್ಕೊಳ್ತಾ ಇದ್ದು. ಸಾತ್ವಿಕು ಮತ್ತು ರಿತ್ವಿಕು ಬೈಕ್ ರೈಸ್ ಆಡಬೇಕು ಅಂತ ಆಡೋವರೆಗೂ ವೆಯ್ಟ್ ಮಾಡಿ, ಹಾಗೆ ಪಕ್ಕದಲ್ಲೇ ಕ್ಯಾಚರ್ ಮಾಡೋ ಅಂತ ಒಂದು ಗೇಮ್ ಇತ್ತು, ಅದನ್ನು ಭಾರ್ಗವಿ ನಾನು ಆಡಲೇಬೇಕು ಅಂತ ಆಡಿದ್ಲು. ಸೊ ಫೈನಲಿ ವಿನ್ ಮಾಡಿದ್ಲು. ಅದರಲ್ಲಿ ಒಂದು ಗಿಫ್ಟ್ ಬಾಕ್ಸ್ ಸಿಕ್ತು, ಅವಳಿಗೆ ಪಜಲ್ಸ್ ಬಾಕ್ಸ್ ಸಿಕ್ತು. ಇದನ್ನ ತಗೊಂಡೋಗಿ ಮನೆಯಲ್ಲಿ ಜೋಡಿಸಿದ ಮೇಲೆ ಗೊತ್ತಾಗಿದ್ದು ಲಯನ್ ಫೇಸ್, ಅನಿಮಲ್ ಫೇಸ್ ಕೊಟ್ಟಿದ್ರು. ಸೊ ಫುಲ್ಲಾಗಿ ಜೋಡಿಸಿದ್ರೆ ಲಯನ್ ಫೇಸ್ ಬರುತ್ತೆ. ತುಂಬ ಚೆನ್ನಾಗಿತ್ತು ಆ ಥರ ಗಿಫ್ಟು. ಒಂಥರ ಇವತ್ತಿನ ಆಟದಲ್ಲಿ ಲಕ್ಕಿ ಗರ್ಲ್ ಭಾರ್ಗವಿ ಅಂತ ಹೇಳ್ಬೋದು. ಸೊ ಫಸ್ಟ್ ಆಡಬೇಕಾದ್ರೆ ಮತ್ತೊಂದು ಚಾನ್ಸ್ ಕೊಟ್ಟು ಅದೇ ಆಟನ ಆಡಿದ್ಲು ಗೇಮ್ನ. ಸೊ ತಿರ್ಗಾ ಇವಾಗ ಒಂದು ಗಿಫ್ಟ್ ಸಿಕ್ತು. ಇವತ್ತಿಗೆ ಇಷ್ಟು ಆಟ ಆಡಿದರೆ, ಇನ್ನು ನಾಳೆಗೆ ಆಟಗಳನ್ನ ಉಳಿಸ್ಕೊಂಡಿದ್ದಾರೆ, ಇನ್ನೂ 15 ಆಟಗಳು ಬಾಕಿ ಇದೆ. ಸೊ ತಿರ್ಗಾ ಇವತ್ತು ಒಂದೇ ದಿನದಲ್ಲಿ ಅಷ್ಟು ಆಟ ಆಡೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಬಂದು ಆಟನ ಆಡ್ಬೋದು. ಹಾಗೆ ಇವತ್ತು ಆಟದ ಕ್ಲೋಸಿಂಗ್ ಟೈಮ್ ಆಯಿತು ಗೇಮ್ಗಳದ್ದು. ಸೊ ಹಾಗಾಗಿ ನಾಳೆ ತಿರ್ಗಾ ಬರೋಣ ಅಂತ ಹೇಳಿ ಮಕ್ಕಳು ಬಂದರು. ಹಾಗೆ ನೆಕ್ಸ್ಟ್ ಡೇ ಸ್ವಲ್ಪ ಬೇಗ ಬಂದಿದ್ದೀವಿ, ಆಟ ಆಡೋಕ್ಕೆ ಟೈಮ್ ಸಾಲಲ್ಲ ಅಂತ ಹೇಳಿ ಇವತ್ತು ವಿದ್ಯೆನ ಕರ್ಕೊಂಡು ಬಂದಿದ್ದು. ಫಸ್ಟ್ ದಿನ ಬಂದಾಗ ವಿದ್ಯಾ ಬಂದ, ಸೆಕೆಂಡ್ ಡೇ ವಿದ್ಯಾ ನಾನು ನಮಗೆ ಇಷ್ಟವಾಗಿರೋ ಗೇಮ್ನ ಆಟ ಆಡಿದ್ವಿ. ಸೊ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಆಟ ಆಡಿದ್ದಾಯಿತು. ಹಾಗೆ ಮಕ್ಕಳು ಕೂಡ ಕೆಲವೊಂದು ಗೇಮ್ನ ಉಳಿಸ್ಕೊಂಡಿದ್ರಲ್ಲ, ಬ್ಯಾಲೆನ್ಸ್ ಇತ್ತಲ್ವಾ, ಸೊ ಅದನ್ನು ಕೂಡ ಅವರು ಕಂಪ್ಲೀಟಾಗಿ ಆಟ ಆಡ್ಕೊಂಡ್ರು. ನನಗೆ ಇವಾಗ ಆಟ ಆಡ್ತಿದ್ದೀನಲ್ಲ ಈ ಗೇಮ್ ತುಂಬ ಇಷ್ಟ ಆಯಿತು. ಸೊ ಹಾಗೆ ಸಾತ್ವಿಕು ಬಾಸ್ಕೆಟ್ಬಾಲ್ನ ಆಡ್ದ. ಹಾಗೆ ಒಬ್ಬೊಬ್ಬರಿಗೆ ಇನ್ನು ಎರಡೆರಡೇ ಚಾಯ್ಸ್ ಇದ್ದಿದ್ದಂಥದ್ದು. ಸೊ ಇವತ್ತು ಕೂಡ ಭಾರ್ಗವಿಗೆ ಒಂದು ಗಿಫ್ಟ್ ಸಿಕ್ತು. ಸೊ ಇದರಲ್ಲಿ ಪೌಂಚ್ ಇತ್ತು, ತುಂಬ ಖುಷಿ ಪಟ್ಬಿಟ್ಲು. ನಿನ್ನೆ ಒಂದು ಗಿಫ್ಟ್ ಬಾಕ್ಸ್ ಸಿಕ್ತು, ಇವತ್ತೊಂದು ಗಿಫ್ಟ್ ಬಾಕ್ಸ್ ಸಿಕ್ತು ಅಮ್ಮ ಅಂತ ಹೇಳಿ. ಹಾಗೆ ತಿರ್ಗಾ ನಿನ್ನೆ ನಾನು ಏನು ಆಟ ಆಡಿದ್ದೆ, ಸೊ ಅದೇ ಆಟನ ವಿದ್ಯಂಗೂ ಒಂದು ಚಾನ್ಸ್ ಕೊಟ್ವಿ. ಒಂದೇ ಶಾರ್ಟ್ಸಲ್ಲಿ 4 ಟಿನ್ಗಳು ಕೆಳಗಡೆ ಬಿತ್ತು, ಇನ್ನೆರಡು ಅಲ್ಲೇ ಉಳ್ಕೊಳ್ತು. ಸೊ ಇನ್ನೂ ಸ್ವಲ್ಪ ಫೋರ್ಸಾಗಿ ಹೊಡೆದಿದ್ರೆ ಇನ್ನೂ 2 ಟಿನ್ಗಳು ಕೆಳಗಡೆ ಬಿದ್ದು ಒಂದು ಟಾಯ್ಸ್ನ ಗೆಲ್ಬೋದಿತ್ತು. ಸೊ ಅಷ್ಟೊಂದು ಫೋರ್ಸಲ್ಲಿ ಹಾಕಿದ್ಲು, ಬಟ್ 2 ಟಿನ್ ಲಾಸ್ಟಲ್ಲಿ ಉಳ್ದೇ ಬಿಡ್ತು. ಮಕ್ಕಳಿಗೆ ಎಲ್ರಿಗೂ ಒಂದೊಂದೇ ಆಟ ಚಾನ್ಸ್ ಇರೋವಂಥದ್ದು. ಸೊ ಅನ್ಸಿಕಾ ನಾನು ಗನ್ ಶೂಟರ್ ತೊಗೊಳ್ತೀನಿ ಅಂತ ಹೇಳಿ ಈ ಗೇಮ್ನ ಕಂಪ್ಲೀಟಾಗಿ ಆಡಿ ಮುಗಿಸ್ಕೊಂಡ್ಲು. ರಿತ್ವಿಕಿನ್ನ ಕಾರ್ ಗೇಮ್ ಇತ್ತು, ಸೊ ಅದನ್ನು ಆಡಿ ಮುಗಿಸ್ಕೊಂಡು ಟೋಟಲ್ ಆಗಿ 35 ಗೇಮ್ ಎಲ್ಲನೂ ಕಂಪ್ಲೀಟಾಗಿ ಆಡಿ ಮುಗಿಸಿದ ಮೇಲೆ ಅದೇ ಕಾರ್ಡಲ್ಲಿ ಸ್ವೈಪ್ ಮಾಡಿ ನೋಡ್ತಾರೆ ನಾವು ಒಂದೊಂದು ಗೇಮಲ್ಲೂ ಎಷ್ಟೆಷ್ಟು ಪಾಯಿಂಟ್ನ ತೊಗೊಂಡಿದ್ದೀವಿ, ಟೋಟಲ್ ಎಷ್ಟು ಪಾಯಿಂಟ್ ಬಂದಿರುತ್ತೆ. ಸೊ ಅಷ್ಟು ಪಾಯಿಂಟ್ಗಳಿಗೆ ಒಂದು ಗಿಫ್ಟ್ನ ಕೊಡ್ತಾರೆ ಅಲ್ಲಿ. ಸೊ ನಾವು ತೊಗೊಂಡಿದ್ದು 600 ಪಾಯಿಂಟ್ ಇತ್ತು. ಸೊ 600 ಪಾಯಿಂಟಲ್ಲಿ 4 ಜನ ಮಕ್ಕಳಿಗೂ ಏನಾದರೂ ಗಿಫ್ಟ್ ಕೊಡಬೇಕಾಗಿತ್ತು. ಸೊ ಅರ್ಧ ಡಿವೈಡ್ ಮಾಡಿಕೊಂಡು ಏನು ಬೇಕು ಅದನ್ನು ತಗೊಳ್ಳಿ ಅಂತ ಅಂದೆ. ಭಾರ್ಗವಿ, ಸಾತ್ವಿಕು, ರಿತ್ವಿಕು 3 ಜನನು ಒಂದೊಂದು ಸ್ಮೈಲಿ ಬಾಲ್ ತೊಗೊಂಡ್ರು. ಲಾಸ್ಟಲ್ಲಿ ಒಂದು ಬಬುಲ್ ಇತ್ತು, ಸೊ ಅದನ್ನು ಕೂಡ ತೊಗೊಂಡು ಬಂದರು. ಹಾಗೆ ನಿನ್ನೆಯಿಂದ ಇವ್ರ ಜೊತೆ ಸೇರಿಕೊಂಡು ಬರೀ ಗೇಮ್ ಆಡೋದೇ ಆಗೋಗಿತ್ತು, ಮಾಲ್ ಸುತ್ತಿ ನೋಡೇ ಇರಲಿಲ್ಲ. ಸೊ ಅದರಲ್ಲೂ ಆ ಬೋರಲ್ಲಿ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ವಿದ್ಯಾ ಬಂದು ಒಂದು ಕಡೆ ಕುತ್ಕೊಂಡು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ, ಮಕ್ಕಳೆಲ್ಲ ಬರಲಿ ಆಮೇಲೆ ಹೋಗೋಣ ಅಂತ ಹೇಳಿ. ಸೊ ಅವ್ರದ್ದು ಏನು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಮಾಲ್ ಒಂದು 2-3 ರೌಂಡ್ ಸುತ್ತಿ ನೋಡಿ, ನಿನ್ನೆನೇ ಎಲ್ಲ ಶಾಪಿಂಗು ಆಗಿತ್ತು, ಇವತ್ತೇನು ಮಾಡೋ ಹಂಗೆ ಇರಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ಹಂಗೆ ವಿಸಿಟ್ ಮಾಡಿದ್ವಲ್ಲ, ಸುತ್ತಿ ಏನೇನು ಶಾಪ್ಗಳಿದೆ ಅಂತ ನೋಡಿಕೊಂಡು ಬಂದ್ವಿ. ಇಷ್ಟೊಂದು ಕಷ್ಟಪಟ್ಟು ಗೇಮ್ ಆಡಿ ಅವ್ರು ತೊಗೊಂಡಿರೋ ಗಿಫ್ಟನ್ನು ಒಂದ್ಸಲ ಅವ್ರು ಆಟ ಆಡಿ ನೋಡಬೇಕಲ್ವ, ಹಾಗಾಗಿ ಬಬಲ್ ಬಿಡ್ತಾ ಇದ್ದ ಅಲ್ಲಿ. ಸೊ ಅದನ್ನು ಎಂಜಾಯ್ ಮಾಡ್ತಾ ಇದ್ದ ಕುತ್ಕೊಂಡು. ಸರಿ ಓಕೆಪ್ಪ ಅಂತ ಹೇಳಿ ಅವನನ್ನು ಕೂಡ ಕರ್ಕೊಂಡು ಕೆಳಗಡೆ ಫ್ಲೋರಿಗೆ ಬಂದಾಯಿತು. ಹಾಗೆ ಫೋರಮ್ ಮಾಲ್ನ ಸುತ್ತಾಡಿ ಫುಲ್ ಟಯರ್ಡ್ ಆಗಿತ್ತಲ್ವ, ಹಾಗಾಗಿ ಒಂದೊಂದು ಜ್ಯೂಸ್ನ ಕುಡ್ಕೊಂಡು ಸ್ವಲ್ಪ ಹೊತ್ತು ಆರಾಮ್ ಮಾಡ್ತಾ ಕುತ್ಕೊಂಡಿದ್ವಿ ಅಲ್ಲಿ. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.